ಯಾರ ಭಾವ ಹೇಗಿರುತ್ತದೆ ಹಾಗೆ ಅವರು ಲಾಭ ಪಡೆದುಕೊಳ್ಳುತ್ತಾರೆ. ಭಗವಂತನು ಕಲ್ಪವೃಕ್ಷದ ಹಾಗೆ, ಅವನ ಹತ್ತಿರ ಏನೇನು ಕೇಳುತ್ತೇವೋ ಅದನ್ನೇ ಪಡೆದುಕೊಳ್ಳುತ್ತೇವೆ. ಒಬ್ಬ ಬಡವನ ಮಗ ಕಷ್ಟಪಟ್ಟು ಹೈಕೋರ್ಟ್ನ ಜಡ್ಜ್ ಆಗುತ್ತಾನೆ ಮತ್ತು ಅಂದುಕೊಳ್ಳುತ್ತಾನೆ, ಈಗ ಖುಷಿಯಿಂದ ಮಜದಲ್ಲಿದ್ದೇನೆ, ಉನ್ನತಿಯ ಸರ್ವೋಚ್ಚ ಶಿಖರವನ್ನು ಮುಟ್ಟಿದ್ದೇನೆ, ಈಗ ನನಗೆ ತುಂಬ ಆನಂದವಾಗಿದೆ. ಭಗವಂತನೂ ಆಗ ಹೇಳುತ್ತಾನೆ, ನೀನು ಮಜದಲ್ಲೇ ಇರು. ಯಾವಾಗ ಅವನು ಪೆನ್ಷನ್ ತಗೊಳ್ಳುವಾಗ ಹಿಂದಿನ ಜೀವನವನ್ನು ನೋಡುತ್ತಾನೆ, ಆಗ ಅವನಿಗೆ ಅನಿಸುತ್ತದೆ, ಸುಮ್ಮನೆ ಕಾಲಹರಣ ಮಾಡಿದೆ. ಮತ್ತೆ ಅನಿಸುತ್ತದೆ, ಹಾಯ್, ಅಂಥದ್ದೇನು ಉಲ್ಲೇಖನೀಯ ಕಾರ್ಯ ಮಾಡಿದೆ. ಭಗವಂತನೂ ಆಗ ಹೇಳುತ್ತಾನೆ, ಸರಿಯಾಗೇ ಹೇಳಿದೆ, ನೀನು ಅಂಥದ್ದೇನು ಮಾಡಿದೆ. ಈ ಸಂಸಾರದಲ್ಲಿ ಮನುಷ್ಯ ಎರಡು ತರಹದ ವೃತ್ತಿಗಳಲ್ಲಿ ಜನ್ಮಿಸುತ್ತಾನೆ. ಒಂದು ವಿದ್ಯಾ, ಇನ್ನೊಂದು ಅವಿದ್ಯಾ. ವಿದ್ಯಾ ಮುಕ್ತಿಪಥದಲ್ಲಿ ತೆಗೆದುಕೊಂಡು ಹೋಗುವ ಪ್ರವೃತ್ತಿಯಾಗಿದೆ. ಅವಿದ್ಯಾ ಸಂಸಾರ ಸಂಬಂಧದಲ್ಲಿ ತಳ್ಳುವ ಪ್ರವೃತ್ತಿ. ಮನುಷ್ಯ ಜನ್ಮದ ವೇಳೆ ಖಾಲಿ ತಕ್ಕಡಿಯ ಹಾಗೆ ಎರಡೂ ಕಡೆಗೂ ಸಮಾನವಾಗಿರುತ್ತದೆ. ಆದರೆ ಬೇಗನೆ ಮನಸ್ಸೆಂಬ ತಕ್ಕಡಿಯಲ್ಲಿ ಒಂದು ಕಡೆ ಈ ಸಂಸಾರ ಭೋಗದ ಆಕರ್ಷಣೆ ಮತ್ತು ಇನ್ನೊಂದು ಕಡೆ ಭಗವಂತನ ಆಕರ್ಷಣೆ ಸ್ಥಾಪಿತವಾಗುತ್ತದೆ. ಒಂದು ವೇಳೆ ಸಂಸಾರದ ಆಕರ್ಷಣೆ ಅಧಿಕವಾಗಿದ್ದರೆ ಅವಿದ್ಯಾದ ಕಡೆಗೆ ಭಾರ ಅಧಿಕವಾಗುತ್ತದೆ ಮತ್ತು ಮನುಷ್ಯ ಸಂಸಾರದ ಕಡೆಗೆ ವಾಲುತ್ತಾನೆ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಭಗವಂತನ ಕಡೆಗೆ ಅಧಿಕ ಆಕರ್ಷಣೆ ಇದ್ದರೆ ವಿದ್ಯಾದ ಕಡೆಗೆ ಅಧಿಕ ಭಾರ ಆಗುತ್ತದೆ ಮತ್ತು ಮನುಷ್ಯ ಭಗವಂತನ ಕಡೆಗೆ ಸೆಳೆಯುತ್ತಾ ಹೋಗುತ್ತಾನೆ. ಆ ಒಂದು ಈಶ್ವರನನ್ನು ತಿಳಿದುಕೋ. ಅದನ್ನು ತಿಳಿದುಕೊಳ್ಳುವುದರಿಂದ ನೀನು ಎಲ್ಲವನ್ನೂ ತಿಳಿದುಕೊಳ್ಳುವೆ. ಒಂದರ ನಂತರ ಶೂನ್ಯಗಳನ್ನು ಹಚ್ಚುವುದರಿಂದ 10, 100, 1000 ಹೀಗೆ ಅನೇಕ ಸಂಖ್ಯೆಗಳನ್ನು ಪಡೆದುಕೊಳ್ಳುತ್ತೀಯ. ಆದರೆ ಒಂದನ್ನು ಅಳಿಸುವುದರಿಂದ ಶೂನ್ಯಗಳಿಗೆ ಯಾವುದೇ ಮೂಲ್ಯವಿಲ್ಲ. ಹೀಗೆ ಆ ಒಂದರಿಂದಲೇ ಶೂನ್ಯಗಳಿಗೆ ಮೂಲ್ಯವಿದೆ. ಮೊದಲು ಏಕ, ನಂತರ ಅನೇಕ. ಮೊದಲು ಈಶ್ವರ, ನಂತರ ಜೀವಜಗತ್. ಮೊದಲು ಈಶ್ವರ ಲಾಭ ಮಾಡಿಕೊ, ನಂತರ ಧನ ಗಳಿಸು. ಇದರ ಮೊದಲು ಧನಲಾಭ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಡ. ಮೊದಲು ಈಶ್ವರ ಪ್ರಾಪ್ತಿ ಮಾಡಿಕೊಂಡು ನಂತರ ಸಮಾಜದಲ್ಲಿ ಸಂಸಾರದಲ್ಲಿ ಹೋಗುವುದರಿಂದ ನಿನ್ನ ಮನಸ್ಸಿನ ಶಾಂತಿ ಯಾವಾಗಲೂ ನಷ್ಟ ಆಗುವುದಿಲ್ಲ. ನೀನು ಸಮಾಜ ಸುಧಾರಣೆ ಮಾಡಲು ಬಯಸುತ್ತೀಯಾ? ಆಯಿತು, ಇದನ್ನು ನೀನು ಭಗವತ್ ಪ್ರಾಪ್ತಿ ಮಾಡಿಕೊಂಡ ನಂತರವೂ ಮಾಡಬಹುದು. ನೆನಪಿರಲಿ, ಭಗವತ್ ಪ್ರಾಪ್ತಿಗಾಗಿ ಪ್ರಾಚೀನ ಕಾಲದ ಋಷಿಗಳು ಸಂಸಾರವನ್ನು ತ್ಯಾಗ ಮಾಡಿದ್ದರು. ಭಗವತ್ ಪ್ರಾಪ್ತಿಯೇ ಎಲ್ಲದಕ್ಕಿಂತ ಅವಶ್ಯಕ ವಸ್ತುವಾಗಿದೆ. ನೀನು ಇಷ್ಟಪಟ್ಟರೆ ಉಳಿದ ಎಲ್ಲ ವಸ್ತುಗಳೂ ನಿನಗೆ ಸಿಗುತ್ತವೆ. ಮೊದಲು ಭಗವತ್ ಪ್ರಾಪ್ತಿ ಮಾಡಿಕೊ, ನಂತರ ಭಾಷಣ, ಸಮಾಜ ಸುಧಾರಣೆಗಳೆಲ್ಲದರ ಬಗ್ಗೆ ಯೋಚಿಸು. ದೊಡ್ಡ ದೊಡ್ಡ ಉಗ್ರಾಣಗಳಲ್ಲಿ ಇಲಿಗಳನ್ನು ಹಿಡಿಯಲು ಬಾಗಿಲಿನ ಹತ್ತಿರ ಇಲಿಬಲೆಗಳನ್ನು ಇಟ್ಟು ಅದರಲ್ಲಿ ಕರಿದ ತಿಂಡಿಗಳನ್ನು ಇಟ್ಟಿರುತ್ತಾರೆ. ಅದರ ವಾಸನೆಗೆ ಇಲಿಗಳು ಉಗ್ರಾಣದಲ್ಲಿ ಇಟ್ಟಿರುವ ಬೆಲೆಬಾಳುವ ಅಕ್ಕಿ ಕಾಳುಗಳನ್ನು ತಿನ್ನುವುದನ್ನು ಮರೆತು ಬಿಡುತ್ತವೆ ಮತ್ತು ಕರಿದ ತಿಂಡಿ ತಿನ್ನಲು ಹೋಗಿ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಮನುಷ್ಯ ಜೀವದ್ದು ಇದೇ ಗತಿಯಾಗಿದೆ. ಭಗವಂತನ ದ್ವಾರದಲ್ಲಿದ್ದರೂ ಕೋಟ್ಯಾಂತರ ವಿಷಯ ವಾಸನೆಯಲ್ಲಿ ಮುಳುಗಿ ಸಿಕ್ಕಿ ಹಾಕಿಕೊಂಡು ಸತ್ತು ಹೋಗುತ್ತಾನೆ. ಯಾತ್ರೆಗೆ ಮೊದಲು ಯಾವುದಾದರೂ ಸುರಕ್ಷಿತವಾಗಿ ತಂಗುವ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಅಲ್ಲಿ ಅವನ ಸಾಮಾನುಗಳನ್ನು ಇಟ್ಟು ನಿಶ್ಚಿಂತವಾಗಿ ನಗರವನ್ನು ನೋಡುತ್ತಾ ಸುತ್ತಬಹುದು. ಒಂದು ವೇಳೆ ಇರುವ ಯಾವ ವ್ಯವಸ್ಥೆಯನ್ನು ಮಾಡಿಕೊಳ್ಳದಿದ್ದರೆ ರಾತ್ರಿ ಕತ್ತಲಲ್ಲಿ ತಂಗುವ ಸ್ಥಳ ಹುಡುಕಲು ತುಂಬ ಕಷ್ಟಪಡಬೇಕಾಗುತ್ತದೆ. ಹಾಗೆಯೇ ಸಂಸಾರ ರೂಪಿ ವಿದೇಶದಲ್ಲಿ ಬಂದು ಮನುಷ್ಯನಿಗೆ ಮೊದಲು ಈಶ್ವರ ರೂಪಿ ಚಿರ ವಿಶ್ರಾಮಧಾಮ ಪ್ರಾಪ್ತ ಮಾಡಿಕೊಳ್ಳಬೇಕು. ನಂತರ ಅವನು ನಿರ್ಭಯನಾಗಿ ಅವನ ಕರ್ತವ್ಯಗಳನ್ನು ಮಾಡುತ್ತಾ ಸಂಸಾರದಲ್ಲಿ ಭ್ರಮಣ ಮಾಡಬಹುದು. ಒಂದು ವೇಳೆ ಹೀಗೆ ಆಗದಿದ್ದರೆ ಯಾವಾಗ ಮೃತ್ಯು ಎಂಬ ಘೋರ ಅಂಧಕಾರ ಪೂರ್ಣ ಭಯಂಕರ ರಾತ್ರಿ ಬರುತ್ತದೆ, ಆಗ ಅತ್ಯಂತ ಕಷ್ಟ ಮತ್ತು ದುಃಖ ಅನುಭವಿಸಬೇಕಾಗುತ್ತದೆ. ಒಬ್ಬ ಪಂಡಿತ ಕೇಳಿದ, ಥಿಯೋಸಫಿಕಲ್ನವರು ಹೇಳ್ತಾರೆ,
ಸೂರ್ಯಲೋಕ, ಚಂದ್ರಲೋಕ, ನಕ್ಷತ್ರಲೋಕ, ದೇವಯಾನ ಆದಿ ವಿಭಿನ್ನ ಲೋಕಗಳು ಮತ್ತು ಸ್ತರಗಳು ಸತ್ಯ ಇವೆ ಮತ್ತು ಮನುಷ್ಯನ ಸೂಕ್ಷ್ಮ ಶರೀರ ಈ ಎಲ್ಲ ಕಡೆಗೂ ಹೋಗಬಹುದು. ಅವರು ಈ ತರಹದ ಅನೇಕ ಮಾತುಗಳನ್ನು ಹೇಳ್ತಾರೆ. ಮಹಾರಾಜ್, ನಿಮ್ಮದೇನು ಮತವಿದೆ? ಭಕ್ತಿಯೇ ಎಲ್ಲದಕ್ಕೂ ಸಾರ. ಈಶ್ವರನ ಭಕ್ತಿ ಏನು? ಅವರು ಭಕ್ತಿಯ ಸಲುವಾಗಿ ಪ್ರಯತ್ನ ಮಾಡುತ್ತಾರೆಯೇ? ಒಂದು ವೇಳೆ ಅವರ ಉದ್ದೇಶ ಈಶ್ವರನ ಸಾಕ್ಷಾತ್ಕಾರ ಆಗಿದ್ದರೆ ಒಳ್ಳೆಯದು. ಒಂದು ನೆನಪಿಟ್ಟುಕೊಳ್ಳಿ, ಸೂರ್ಯಲೋಕ, ಚಂದ್ರಲೋಕ, ನಕ್ಷತ್ರಲೋಕ ಆದಿ ತುಚ್ಛ ವಿಷಯಗಳಲ್ಲಿ ಮುಳುಗುವುದು ಸರಿಯಾದ ದಾರಿಯಲ್ಲ. ಅವರ ಚರಣಕಮಲಗಳಲ್ಲಿ ಭಕ್ತಿ ಉಂಟಾಗಲು ಸಾಧನೆ ಮಾಡಬೇಕಾಗುತ್ತದೆ. ಅತ್ಯಂತ ವ್ಯಾಕುಲ ಹೃದಯದಿಂದ ಅವರನ್ನು ಕರೆಯಬೇಕಾಗುತ್ತದೆ. ವಿವಿಧ ವಸ್ತುಗಳಲ್ಲಿ ಹರಡಿ ಹೋದ ಮನಸ್ಸನ್ನು ಎಳೆದು ತಂದು ಸಂಪೂರ್ಣವಾಗಿ ಈಶ್ವರನಲ್ಲಿಯೇ ಇರಿಸಬೇಕಾಗುತ್ತದೆ. ವೇದದಲ್ಲಿ, ವೇದಾಂತದಲ್ಲಿ ಅಥವಾ ಯಾವುದೇ ಶಾಸ್ತ್ರದಲ್ಲಿ ಈಶ್ವರ ಇಲ್ಲ. ಅವರಿಗಾಗಿ ಪ್ರಾಣವು ವ್ಯಾಕುಲವಾಗದೆ ಎಲ್ಲಿಯೂ ಏನೂ ಆಗಲು ಸಾಧ್ಯವಿಲ್ಲ. ಚೆನ್ನಾಗಿ ಭಕ್ತಿಯಿಂದ ಕೂಡಿದ ವ್ಯಾಕುಲತೆಯಿಂದ ಪ್ರಾರ್ಥನೆ ಮಾಡಬೇಕು, ಸಾಧನೆ ಮಾಡಬೇಕು. ಈಶ್ವರ ಲಾಭ ಅಷ್ಟೊಂದು ಸರಳವಿಲ್ಲ. ಅದಕ್ಕೆ ತುಂಬ ಸಾಧನೆ ಮಾಡಬೇಕಾಗುತ್ತದೆ. ಯಾರಿಗೂ ಇಡೀ ದಿನ ಹಸಿವೆಯಿಂದ ಇರಬೇಕಾಗಿಲ್ಲ. ಕೆಲವೊಬ್ಬರಿಗೆ ಬೆಳಿಗ್ಗೆ, ಕೆಲವೊಬ್ಬರಿಗೆ ಮಧ್ಯಾಹ್ನ, ಮತ್ತೆ ಕೆಲವೊಬ್ಬರಿಗೆ ರಾತ್ರಿ ಭೋಜನ ಸಿಗುತ್ತದೆ. ಹಾಗೆಯೇ ಜನ್ಮ ಜನ್ಮಾಂತರದಲ್ಲಿ ಯಾವುದೇ ಒಂದು ಸಮಯದಲ್ಲಿ, ಈಗಲೇ ಅಥವಾ ಅನೇಕ ಜನ್ಮಗಳ ನಂತರ ಎಲ್ಲರಿಗೂ ಭಗವಂತನ ದರ್ಶನ ಪ್ರಾಪ್ತ ಆಗುತ್ತದೆ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳಿಗೂ ಈಶ್ವರನ ಜೊತೆ ಸಂಬಂಧ ಆಗುವುದರಿಂದಲೇ ಬೆಲೆ ಸಿಗುತ್ತದೆ. ಎಲ್ಲಿಯವರೆಗೂ ಜೀವ ಜಗತ್ನ ಹಿಂದೆ ಇರುವ ಆ ಬೆಲೆಯನ್ನು ಪ್ರಸಾದವಾಗಿ ಕೊಡುವ ಈಶ್ವರನ ಜೊತೆಗೂಡಿ ಅವನಿಗೋಸ್ಕರವೇ ಕೆಲಸ ಮಾಡುತ್ತಾನೆ, ಅಲ್ಲಿಯವರೆಗೂ ಅಧಿಕವಾಗಿ ಶ್ರೇಯಸ್ಸು ಪ್ರಾಪ್ತವಾಗುತ್ತಿರುತ್ತದೆ. ಆದರೆ ಯಾವಾಗ ಮನುಷ್ಯ ಈಶ್ವರನ ಉಪೇಕ್ಷೆ ಮಾಡಿ ಸ್ವಂತದ ಗೌರವದ ಸಲುವಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲು ಹೋರಾಡುತ್ತಾನೆ, ಆಗ ಅವನಿಗೆ ಯಾವ ಲಾಭವೂ ಆಗುವುದಿಲ್ಲ. ಹೇಗೆ ಎಣ್ಣೆ ಇಲ್ಲದೆ ದೀಪವು ಬೆಳಗುವುದಿಲ್ಲವೋ ಹಾಗೆಯೇ ಈಶ್ವರನಿಲ್ಲದೆ ಮನುಷ್ಯ ಬದುಕಲು ಆಗುವುದಿಲ್ಲ. ಈಶ್ವರ ಮತ್ತು ಜೀವದ ಸಂಬಂಧ ತುಂಬ ನಿಕಟವಾದದ್ದು, ಲೋಹ ಮತ್ತು ಚುಂಬಕದ ಹಾಗೆ. ಹಾಗಾದರೆ ಈಶ್ವರ ಜೀವವನ್ನು ಏಕೆ ಆಕರ್ಷಿಸುವುದಿಲ್ಲ? ಏಕೆಂದರೆ ಲೋಹದ ಮೇಲೆ ತುಂಬ ಕೆಸರು ಮೆತ್ತಿಕೊಂಡಿರುತ್ತದೆ, ಆಗ ಅಷ್ಟು ಆಕರ್ಷಿಸುವುದಿಲ್ಲ. ಹಾಗೆಯೇ ಜೀವ ಮಾಯಾರೂಪಿ ಕೆಸರಿನಲ್ಲಿ ತುಂಬ ಮೆತ್ತಿಕೊಂಡಾಗ ಅವನ ಮೇಲೆ ಈಶ್ವರನ ಆಕರ್ಷಣೆಯ ಪ್ರಭಾವ ಆಗುವುದಿಲ್ಲ. ಲೋಹವನ್ನು ತೊಳೆದ ಮೇಲೆ ಚುಂಬಕದ ಪ್ರಭಾವದಿಂದ ಆಕರ್ಷಣೆ ಆಗುತ್ತದೆ. ಹಾಗೆಯೇ ಜೀವ ನಿರಂತರ ಪ್ರಾರ್ಥನೆಯಿಂದ, ಪಶ್ಚಾತ್ತಾಪದ ಕಣ್ಣೀರಿನಿಂದ ಈ ಸಂಸಾರವೆಂಬ ಮಾಯೆಯನ್ನು ತೊಳೆಯುವುದರಿಂದ ವೇಗವಾಗಿ ಈಶ್ವರನ ಕಡೆಗೆ ಆಕರ್ಷಿತನಾಗುತ್ತಾನೆ. ಜೀವದ ಅಸ್ತಿತ್ವದ ಕಲ್ಪನೆ ಹೇಗೆ ಮಾಡಬಹುದೆಂದರೆ, ಗಂಗಾ ನದಿಯ ಸ್ವಲ್ಪ ಭಾಗವನ್ನು ಗೋಡೆಯಿಂದ ಬೇರ್ಪಡಿಸಿ ಇದು ನನ್ನ ಸ್ವಂತದ ಗಂಗಾ ನದಿ ಅಂದ ಹಾಗೆ. ಪಾದರಸದ ನದಿಯಲ್ಲಿ ಒಂದು ಗಾಜಿನ ತುಂಡನ್ನು ಬಿಡುವುದರಿಂದ ಅದು ಕೂಡ ಪಾದರಸವಾಗುತ್ತದೆ. ಹಾಗೆಯೇ ಬ್ರಹ್ಮಸಾಗರದಲ್ಲಿ ಮಗ್ನನಾಗಿ ಜೀವ ತನ್ನ ಸೀಮಿತ ಅಸ್ತಿತ್ವವನ್ನು ತೊರೆದು ಬ್ರಹ್ಮರೂಪವಾಗುತ್ತದೆ. ಇದು ಉಪ್ಪಿನ ಗೊಂಬೆಯ ಹಾಗೆ. ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ಅಳೆಯಲು ಸಮುದ್ರದಲ್ಲಿ ಇಳಿದ ತಕ್ಷಣ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಕರಗಿ ಹೋಗುತ್ತದೆ. ಸ್ವತಃ ಈಶ್ವರನೇ ಮನುಷ್ಯನ ರೂಪದಲ್ಲಿ ಲೀಲೆ ಮಾಡುತ್ತಾನೆ. ಅವನು ದೊಡ್ಡ ಜಾದೂಗಾರ. ಈ ಜೀವ ಜಗದ್ರೂಪಿ ಇಂದ್ರಜಾಲ ಅವನದೇ ಜಾದುವಿನ ಆಟ. ಕೇವಲ ಜಾದೂಗಾರನೇ ಸತ್ಯ ಮತ್ತು ಜಾದು ಮಿಥ್ಯ. ಮಾಯಾಪಾಶದಲ್ಲಿ ಸಿಲುಕಿಕೊಂಡಿರುವ ಆತ್ಮ ಜೀವವಾಗಿದೆ. ಪಾಶಮುಕ್ತ ಆತ್ಮವೇ ಈಶ್ವರ. ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧ ಹೇಗಿದೆ ಅಂದರೆ, ಯಾವ ಪ್ರಕಾರ ನೀರಿನ ಪ್ರವಾಹದಲ್ಲಿ ಅಡ್ಡುಗೋಡೆ ಹಾಕುವುದರಿಂದ ನೀರಿನ 2 ಭಾಗ ಆಗುತ್ತದೆ, ಹಾಗೆಯೇ ಒಬ್ಬ ಅಖಂಡ ಪರಮಾತ್ಮ ಮಾಯೆಯ ಕಾರಣ ಜೀವಾತ್ಮ ಮತ್ತು ಪರಮಾತ್ಮನ ಹಾಗೆ ಎರಡೂ ಆಗಿರುವ ಹಾಗೆ ಕಾಣುತ್ತದೆ. ನೀರು ಮತ್ತು ನೀರುಗುಳ್ಳೆಗಳು ಎರಡೂ ಒಂದೇ. ನೀರುಗುಳ್ಳೆ ನೀರಿನಲ್ಲೇ ಹುಟ್ಟುತ್ತವೆ ಮತ್ತು ಕೊನೆಗೆ ನೀರಿನಲ್ಲೇ ಒಂದಾಗುತ್ತವೆ. ಹಾಗೆಯೇ ಜೀವಾತ್ಮ ಮತ್ತು ಪರಮಾತ್ಮ
ಎರಡೂ ಒಂದೇ. ಇವೆರಡರ ನಡುವೆ ಕೇವಲ ಮಿತಿಗಳ ಅಂತರ. ಒಂದು ಸೀಮಿತ, ಇನ್ನೊಂದು ಅನಂತ. ಒಂದು ಆಶ್ರಿತ, ಇನ್ನೊಂದು ಸ್ವತಂತ್ರ. ಮನುಷ್ಯನ ದೇಹ ಒಂದು ಪಾತ್ರೆ ಅಂದುಕೋ, ಮತ್ತು ಮನಸ್ಸು, ಬುದ್ಧಿ, ಇಂದ್ರಿಯಗಳು ನೀರು, ಅಕ್ಕಿ ಮತ್ತು ಆಲೂಗಡ್ಡೆ ಅಂದುಕೋ. ಇವುಗಳನ್ನು ಪಾತ್ರೆಯಲ್ಲಿ ಹಾಕಿ ಅಗ್ನಿಯ ಮೇಲೆ ಇಡುವುದರಿಂದ ಕುದಿಯುತ್ತವೆ. ಇವುಗಳನ್ನು ಮುಟ್ಟಿದರೆ ಕೈ ಸುಡುತ್ತದೆ. ವಾಸ್ತವವಾಗಿ ಸುಡುವ ಶಕ್ತಿ ಪಾತ್ರೆ, ನೀರು, ಅಕ್ಕಿ, ಹಾಲು ಇವುಗಳಲ್ಲಿ ಯಾವುದಕ್ಕೂ ಇಲ್ಲ. ಆ ಶಕ್ತಿ ಕೇವಲ ಅಗ್ನಿಯಲ್ಲಿದೆ. ಆದರೂ ಇವುಗಳಿಂದ ಕೈ ಸುಡುತ್ತದೆ. ಹೀಗೆಯೇ ಮನುಷ್ಯನಲ್ಲಿ ವಿದ್ಯಮಾನವಾಗಿರುವ ಬ್ರಹ್ಮಶಕ್ತಿಯ ಕಾರಣದಿಂದಲೇ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಕೆಲಸ ಮಾಡುತ್ತವೆ. ಬ್ರಹ್ಮಶಕ್ತಿಯ ಅಭಾವವಾಗುತ್ತಿದ್ದಂತೆಯೇ ಇವುಗಳು ನಿಷ್ಕ್ರಿಯವಾಗತೊಡಗುತ್ತವೆ. ಮೃತ್ಯು ಮತ್ತು ಪುನರ್ಜನ್ಮ. ಸಂಸಾರಾಸಕ್ತವಾದ ಜೀವಿ ಮೃತ್ಯು ಸಮಯದಲ್ಲಿಯೂ ಸಂಸಾರದ ಮಾತುಗಳನ್ನೇ ಮಾತನಾಡುತ್ತಾನೆ. ಹೊರಗಡೆ ಮಾಲೆ ಜಪ, ಗಂಗಾ ಸ್ನಾನ ಮತ್ತು ತೀರ್ಥ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಒಳಗಡೆ ಸಂಸಾರದ ಪ್ರತಿ ಆಸಕ್ತಿ ಇದ್ದಾಗ ಮೃತ್ಯು ಸಮಯದಲ್ಲಿ ಅವಶ್ಯ ಪ್ರಕಟವಾಗುತ್ತದೆ. ಆದ್ದರಿಂದ ಈ ತರಹದ ಜೀವಿ ಆ ಮೃತ್ಯು ಸಮಯದಲ್ಲಿಯೂ ಪ್ರಪಂಚದ ಅನಾವಶ್ಯಕ ಮಾತುಗಳನ್ನೇ ಆಡುತ್ತಾನೆ. ಮೃತ್ಯು ಸಮಯ ಈಶ್ವರನ ಚಿಂತನೆಯನ್ನೇ ನಡೆಸಲು ಮೊದಲಿನಿಂದಲೇ ಉಪಾಯ ಮಾಡಬೇಕು. ಆ ಉಪಾಯವೇ ಅಭ್ಯಾಸ ಯೋಗ. ಒಂದು ವೇಳೆ ಜೀವನ ಪೂರ್ತಿ ಈಶ್ವರನ ಚಿಂತನೆಯ ಅಭ್ಯಾಸ ಮಾಡಿದ್ದೇ ಆದರೆ ಅಂತ್ಯ ಸಮಯದಲ್ಲಿಯೂ ಮನಸ್ಸಿನಲ್ಲಿ ಈಶ್ವರನದ್ದೇ ಚಿಂತನೆಯಾಗುತ್ತದೆ. ಅಂತ್ಯದ ಸಮಯದಲ್ಲಿ ಯಾವುದರ ಬಗ್ಗೆ ಚಿಂತನೆ ಮಾಡುತ್ತೇವೆ ಅದರ ಅನುಸಾರವಾಗಿಯೇ ಪುನರ್ಜನ್ಮವಾಗುತ್ತದೆ. ಆದ್ದರಿಂದ ಸಾಧನೆಯ ಅವಶ್ಯಕತೆ ಇದೆ.